ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮೈಸ್. ನಾನಿವತ್ತು ಸಾಂಬಾರ್ ಪೌಡರ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾಕೆಂದರೆ ನಮ್ಮ ಮನೇಲೂ ಸಹ ಸಾಂಬಾರ್ ಪೌಡರ್ ಖಾಲಿಯಾಗಿತ್ತು, ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸಾಂಬಾರ್ ಪೌಡ್ರ್ ಮಾಡಬೇಕು ಅಂದರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲು ಧನಿಯಾ ಬೇಕು. ನಾನು ಒಂದು ಅರ್ಧ ಕೆ ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದು ನಾವು ಒಂದು ಅರ್ಧ ಕೆ ಜಿ ತೊಗೊಂಡು ಮಾಡಿದರೆ ಒಂದು 3 ತಿಂಗಳಷ್ಟು ಬರುತ್ತೆ ನಮಗೆ. ಹಾಗಾಗಿ ನಾನು ಅರ್ಧ ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆ, ಇದಕ್ಕೆ ಪುಟಾಣಿ ಅಂತಲೂ ಕರೀತಾರೆ ಅಥವಾ ಬೆಳಗಡ್ಲೆ ಅಂತಲೂ ಕರೀತಾರೆ. ಆಮೇಲೆ ಕಡಲೆಕಾಳು ತೊಗೊಂಡಿದ್ದೀನಿ, ಹಾಗೆ ಕಡಲೆಬೇಳೆ ತೊಗೊಂಡಿದ್ದೀನಿ. ಅಕ್ಕಿನೂ ಬೇಕಾಗುತ್ತೆ. ಏನೆಲ್ಲ ಬೇಕು ಅಂತ ಇವಾಗ ನಿಮಗೆ ಡ್ರೈ ರೋಸ್ಟ್ ಮಾಡ್ತಾನೆ ಹೇಳ್ತೀನಿ. ಬನ್ನಿ, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನಿಮಗೇನೆ ಗೊತ್ತಾಗುತ್ತೆ. ನಾನು ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಧನಿಯಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಇದನ್ನು 2 ಟೈಮ್ಸು ರೋಸ್ಟ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಹಾಕಿ ನೋಡಿ, ಅರ್ಧ ಇಲ್ಲೇ ಇದೆ, ಇನ್ನು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಬೆಚ್ಚಗಾಗೋ ಥರ ಹುರ್ಕೋಬೇಕು. ಜಾಸ್ತಿ ಉರಿಲಿ ಹುರ್ಕೋಬಾರ್ದು, ಯಾಕೆಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಜಸ್ಟು ಬೆಚ್ಚಗಾದರೆ ಸಾಕು. ಇದು ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಘಮ ಘಮ ಸ್ಮೆಲ್ ಬರ್ತಾ ಇದೆ ಅಂದರೆ ಇದು ಹುರಿದಿದೆ ಅಂತ. ಇವಾಗ ನಾನು ಇದನ್ನು ಸಪ್ರೇಟ್ ಬೇರೆ ಪಾತ್ರೆಗೆ ಹಾಕ್ಕೋತೀನಿ. ಇದು ಆರಬೇಕಲ್ಲ, ಹಾಗಾಗಿ ನಾನು ಅಗಲ ಇರೋದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಆರಬೇಕಲ್ವ, ಹಾಗಾಗಿ. ಉಳಿದಿರೋದನ್ನು ಸಹ ಇದೇ ಥರನೇ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಸಹ ಆಗಿದೆ. ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕೋತೀನಿ. ಆವಾಗಲೇ ಹಾಕಿದ್ನಲ್ಲ, ಅದಕ್ಕೇ. ಹಾಗೆ ಇದಕ್ಕೆ ಒಂದು ಲೋಟದಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಇವಾಗ ಕೆಂಪುಗಾಗೋ ಹಾಗೆ ಹುರ್ಕೋಬೇಕು. ಅಕ್ಕಿ ಎಲ್ಲ ಕೆಂಪುಗಾಗಬೇಕು, ಹಾಗಾದ್ರೇ ಟೇಸ್ಟ್ ಬರೋದು ಸಾಂಬಾರಿಗೆ. ನೋಡಿ, ಅಕ್ಕಿ ಈ ಥರ ಕೆಂಪುಗಾಗಬೇಕು, ಆ ಥರ ಹುರಿಬೇಕು. ಇದು ಒಂದು 5 ರಿಂದ 6 ನಿಮಿಷ ಅಷ್ಟು ಟೈಮ್ ತಗೊಳುತ್ತೆ ಈ ಥರ ಆಗೋದಕ್ಕೆ. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಆ ಅಕ್ಕಿನೇ ತೊಗೋಬೋದು. ಬಟ್ ರೇಷನ್ ಅಕ್ಕಿಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇದಾಗಿದೆ. ನಾನು ಇದನ್ನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು. ಮತ್ತು ಜಾಸ್ತಿ ಸೀಸ್ಕೊಳ್ಳೋಕೆ ಹೋಗಬೇಡಿ, ಇಷ್ಟು ಕೆಂಪಗಿದ್ರೆ ಸಾಕು. ಹಾಗೆ ಧನಿಯಾ ಹಾಕಿದ್ನಲ್ಲ, ನಾನು ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಹಾಗೆ ಇವಾಗ ಕಡಲೆಕಾಳು ತಗೊಳ್ಳೋಣ. ನಾನು ಒಂದು 4 ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಹುರ್ಕೊಳ್ಳೋಣ. ಕಡಲೆಕಾಳನ್ನ ಯಾವ ರೀತಿ ಹುರ್ಕೋಬೇಕು ಅಂದರೆ ಈ ಥರ ಉಬ್ಬಬೇಕು. ನೋಡಿ, ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ, ಈ ಥರ ಉಬ್ಕೊಳ್ಬೇಕು. ಅದು ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ. ನೋಡಿ, ಕಡಲೆಕಾಳು ಯಾವ ರೀತಿ ಸಿಪ್ಪೆ ಬಿಟ್ಕೊಳ್ತಾ ಇದೆ, ಈ ಥರ ಉಬ್ಬಬೇಕು. ಹಾಗಾದ್ರೇ ಅದು ಆಗಿದೆ ಅಂತ. ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಹಿಡಿಯಷ್ಟು ಕಡಲೆಬೇಳೆನ ಹುರ್ಕೊಳ್ಳೋಣ. ಕಡಲೆಕಾಳು ಹಾಕಿದ್ದೇವಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು.
ಕಡಲೆಬೇಳೆನ ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಕಲರ್ ಚೇಂಜ್ ಆಗೋ ಹಾಗೆ. ಇವಾಗ ನಾನು ಇದನ್ನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 3 ಹಿಡಿಯಷ್ಟು ಹುರ್ಗಡ್ಲೆ ಹಾಕ್ಕೋತೀನಿ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಯಾಕೆಂದರೆ ಸೀದೋಗಿಬಿಡುತ್ತೆ ಜಾಸ್ತಿ ಉರಿಲಿ ಹುರ್ಕೊಂಡ್ರೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇದು ಸಹ ಆಗಿದೆ. ನೋಡಿ, ಇದಿಷ್ಟು ಸ್ಪೈಸಸ್ನು ಸಹ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಏಲಕ್ಕಿ, ಲವಂಗ, ಚಕ್ಕೆ, ಹಾಗೆ ಮೆಂತ್ಯ, ಹಾಗೆ ಒಂದು 3 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ. ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ನೋಡಿ. ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಇದಾಗಿದೆ. ಇವಾಗ ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಇದಕ್ಕೆ ಬೇಕಾಗಿರೋದು ಅರಿಶಿನ ಪುಡಿ. ನೋಡಿ, ಎಲ್ಲ ರೋಸ್ಟ್ ಮಾಡ್ಕೊಂಡಾಗಿದೆ. ಇದೆಲ್ಲ ಆರಿದ್ಮೇಲೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬರಬೇಕು. ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೆ ಸಾಂಬಾರು ಹಿಟ್ಟು ರೆಡಿ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ರೆಡಿ ಮಾಡಿಟ್ರು ಅಂದರೆ ಕಡಲೆಕಾಳೆಲ್ಲ ಆರಿಸ್ಕೊಂಡು ತಿಂತಾಯಿದ್ವಿ. ಅದೇ ನೆನಪಾಯಿತು. ಇವಾಗ ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಬಂದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಮಿಲ್ಲಿಗೆ ಹಾಕ್ಸ್ಕೊಬರ್ತೀನಿ ಅಂತ ಹೇಳಿದ್ದೆ. ಮಿಲ್ಲಿಗೆ ಹಾಕ್ಸ್ಕೊಬಂದಿದ್ದೀನಿ. ಇಷ್ಟೊಂದು ಬಂದಿದೆ ನೋಡಿ. 1/2 kg ನಾನು ತೊಗೊಂಡಿರೋದು. ಇಷ್ಟೊಂದು ಬಂದಿದೆ. ನಾವು 3-4 ತಿಂಗಳು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂಬರುವ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.